ನೀನಾ ನೀನಲ್ಲ ಇಲ್ಲಿ ಕೂಡಾಕಿದ್ದು ನನ್ನ ಅವರೇ ನಾನು ಅಷ್ಟು ಕೊಬ್ಬು ನಿಂಗೆ ಮನೇಲಿ ಆಟ ಆಡ್ಬೇಡಿ ಅಂತ ಬೈದಿದ್ದಕ್ಕೆ ನನ್ನ ನೀವು ಕೂಡ ಹಾಕ್ತೀಯಾ ದೃಷ್ಟಿ ಬೊಟ್ಟು ರೀ ಇವತ್ತು ನೀವು ನನ್ನ ಜೊತೆಗಿಲ್ಲದೆ ಇದ್ರು ನನ್ನ ಜೊತೆಗೆ ಇದ್ದಾಗ ಅನಿಸ್ತಿತ್ತು. ನಾನು ನಿಮ್ಮನ್ನು ಮಿಸ್ ಮಾಡ್ಕೋತಿದ್ರು ಕೂಡ ಒಂದು ಕ್ಷಣನೂ ನಾನು ನಿಮ್ಮಿಂದ ದೂರ ಇದ್ದೀನಿ ಅಂತ ಅನಿಸ್ಲೇ ಇಲ್ಲ ರೀ. ನನ್ನ ಉಸಿರೇ ನೀವಾಗಿರುವಾಗ ನಾನು ಬಿಡೋ ಉಸಿರಲ್ಲೂ ನೀವೇ ಕಾಣ್ತಿದ್ದೀರ ಅಲ್ವಾ? ಹಾಯ್ ಯಜಮಾಂತಿ, ದಿನ ಮುಗಿಯೋದಕ್ಕೆ ಬಂತು. ಕೆಲಸ ಮಾಡಿ ತುಂಬ ಸುಸ್ತಾಯ್ತಾ ಅಥವಾ ನನ್ನ ಬಗ್ಗೆ ಯೋಚನೆ ಮಾಡಿ ಸುಸ್ತಾಯ್ತಾ? ನಾನು ಮಾಡಿದ ಕೆಲಸಕ್ಕಿಂತ ನೀವು ಎಲ್ಲಿದ್ದೀರೋ, ಹೇಗಿದ್ದೀರೋ, ಏನು ಮಾಡ್ತಿದ್ದೀರೋ, ಊಟ ತಿಂಡಿನೂ ಮಾಡಿದ್ರೋ ಇಲ್ವೋ ಅನ್ನೋ ಯೋಚನೆನೇ ನನಗೆ ಸುಸ್ತು ಮಾಡ್ತಿದ್ದಾರೆ. ಈಗ ಸ್ಪೆಷಲ್ ಆಗಿ ನನ್ನ ನೆನಪಾಗಿರುತ್ತೆ ಅಲ್ವಾ? ಹೌದು ರೀ. ರಾತ್ರಿ ನಿಮ್ಗೆ ಊಟ ಕೊಟ್ಟು ನೀವು ತಿಂದಿದ್ದ ತಟ್ಟೆನ ತೆಗೆದಿಟ್ಟು ಸದ್ಯ ನನ್ನ ಗಂಡ ತೃಪ್ತಿಯಾಗಿ ಊಟ ಮಾಡಿದ್ರಲ್ಲ ಅಂತ ರೂಮಿಗೆ ಬಂದು ನಿಮ್ಗೆ ಹಾಸ್ ಕೊಡೋದ್ರಲ್ಲಿ ಇರೋ ಖುಷಿ ಇವತ್ತು ಕಳ್ಕೊಂಬಿಟ್ನಲ್ಲ ಅಂತ ದುಃಖ ಆಗ್ತಿದೆ ರೀ. ಬೇಜಾರು ಮಾಡ್ಕೋಬೇಡ ಯಜಮಾಂತಿ, ನಾಳೆ ಒಂದೇ ದಿನ ಅಲ್ವಾ, ಬಂದ್ಬಿಡ್ತೀನಿ. ನನ್ನ ಮನ್ಸಲ್ಗೆ ಏನೇನು ಪ್ರಶ್ನೆ ಇದೆಯೋ ಅದಕ್ಕೆ ಉತ್ತರ ಈ ನಿಮ್ಮ ಪತ್ರ ಕೊಡ್ತಿದೆ ರೀ. ನಾನು ದೂರ ಇದ್ರೂ ಜೊತೆಲೇ ಇದ್ದೀನಂತ ಅನ್ಸ್ಬೇಕಿತ್ತಲ್ವಾ? ನನ್ನ ಮನ್ಸಿನ ಮಾತೆ ಹೇಳಿದ್ರಿ ನೋಡಿ ನೀವು. ಆದ್ರೂ ರೀ ನಂಗೊಂದು ಅನುಮಾನ. ಬೆಳಗ್ಗೆ ಈ ಚಾಪೆ ದಿಂಬನ್ನ ನಾನೇ ತೆಗೆದಿಟ್ಟಿದ್ದೆ. ಆಗಿಲ್ದೇ ಇರೋ ಲೆಟರ್ ಇವಾಗ ಹೇಗೆ ಬಂತು? ನೀನು ರಾತ್ರಿ ಬಂದು ಹಾಸಿಗೆ ಹಾಸೋದಕ್ಕೆ ಚಾಪೆ ತಗೋತೀಯ ಅಂತ ಗೊತ್ತಿತ್ತು. ಅದಕ್ಕೆ ಸರಳಂಗೆ ಹೇಳಿದ್ದೆ ಚಾಪೆ ಒಳಗೆ ಲೆಟರ್ನ ಇಡು ಅಂತ. ಕೆಳಗಡೆ ಮಲಗಬೇಡ ಯಜಮಾಂತಿ, ಸಿಕ್ಕಾಪಟ್ಟೆ ಮಳೆ ಇದೆ, ಹಾಗೆ ಚಳಿನೂ ಇದೆ. ತುಂಬ ಹೊತ್ಕೊಂಡು ಮಂಚದ ಮೇಲೆ ಮಲ್ಕೋ. ಗುಡ್ ನೈಟ್ ಯಜಮಾಂತಿ. ಐ ಮಿಸ್ ಯು. ಬಬ್ಲು,
ಯಾಕೆ ಒಬ್ರೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಾ? ಮೇಷ್ಟ್ರೆ, ಅದು 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 ಅಂದ್ರೆ ಏನಿಲ್ಲ, ಸುಮ್ಮನೆ ಆಟ ಆಡ್ತಿದ್ವಿ ಅಷ್ಟೇ. ಕತ್ಲಲ್ವಾ, ಇಲ್ಲಿಗೆ ಯಾರು ಬರಲ್ಲ, ಅದಕ್ಕೆ ಇಲ್ಲಿಂದ ಸರಿ ಇಲ್ಲ, ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ. ಕರೆಕ್ಟ್ ಆಗಿ ಹೇಳ್ತಿದ್ಯಾ? ಹೌದಪ್ಪ, ರಾಜನು ಕೇಳು. ರಾಜ, ಅವನ್ ಹೇಳ್ತಿರೋದು ಸರಿನಾ? ಹಾ ಹಾ ಹೂವಪ್ಪ, ಕರೆಕ್ಟಾಗಿ ಹೇಳ್ತಿದ್ದೀನಿ. ರಾಜಾ ಬಾ. ಬಬ್ಲು, ಒಂದ್ ನಿಮಿಷ. ನೋಡು, ಆಟ ಆಡಿ ಸಾಕು, ಮನೆಗೆ ಹೋಗಿ ಮಲ್ಕೋ. ರಾಜ, ನಿನಗೆ ಮೊದಲೇ ಹುಷಾರಿಲ್ಲ, ಮನೆಗೆ ಹೋಗಿ ರೆಸ್ಟ್ ಮಾಡು. ಸರಿ ಮೇಷ್ಟ್ರೆ. ಹೋಗಿ. ಕೇಳಿಸ್ತಾ ಇಲ್ವಾ ಅಥವಾ ಕೇಳಿಸಲು ಸುಮ್ಮನೆ ಇದಾರ? ಚಿಕ್ಕಮ್ಮವ್ರು ಒಳಗಡೆ ಅದು ಹೇಗಿದಾರೋ ಏನೋ. ಮೊದ್ಲೇ ಇಲಿಗಳ ಕಾಟ ಜಾಸ್ತಿ ಅಲ್ಲಿ. ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಪಾಪ ಅನ್ನಿಸ್ತಿದೆ. ಅವ್ರಲ್ಲಿ ನಿದ್ರೆ ಮಾಡಿರೋಂಗ್ ಕಾಣ್ಸಲ್ಲ. ಮೊದ್ಲು ಬಾಗಿಲು ತೆಗಿಬೇಕು. ಬಾಗಿಲು ತೆಗ್ದ ತಕ್ಷಣ ಸಿಕ್ಕಾಕೊಂಡ್ಬಿಟ್ರೆ? ಇಲ್ಲ, ಬಾಗಿಲು ತೆಗ್ದ್ಬಿಟ್ಟು ಬೇಗ ಹೊಡೋಗ್ಬಿಡ್ತೀನಿ, ಏನಾಗಲ್ಲ. ಅಲ್ಲ, ಒಂದ್ ವೇಳೆ ಸಿಕ್ಕಾಕೊಂಡ್ರೆ ನಾನೇ ಕೂಡಾಕಿದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಲಿ, ವಾಪಸ್ ಹೋಗ್ಬಿಡ್ಲಾ? ಇಲ್ಲ, ಅದೇನ್ ಬೇಕಾದ್ರೂ ಆಗ್ಲಿ, ಬಾಗಿಲು ತೆಗ್ದ್ಬಿಟ್ಟೆ ಓಡೋಗ್ತೀನಿ. ನೀನಲ್ಲ ಅಲ್ಲಿ ಕೂಡಾಕಿದ್ದು ನನ್ನ? ಅವರೇ, ನಾನು ಅಷ್ಟು ಕೊಬ್ಬು ನಿಂಗೆ. ಮನೇಲಿ ಆಟ ಆಡ್ಬೇಡಿ ಅಂತ ಬೈದಿದ್ದಕ್ಕೆ ನನ್ನ ನೀನ್ ಕೂಡ ಹಾಕ್ತೀಯಾ? ಇಲ್ಲ ಅವರೇ, ಮಾಡ್ತೀನಿ ಬಾ. ಇವತ್ತು ಏನ್ ಮಾಡ್ತೀನಿ ನೋಡೋ ನಿನ್ನ. ಚಿಕ್ಕಮ್ಮೋರೆ, ಬಿಟ್ಬಿಡಿ ಚಿಕ್ಕಮ್ಮೋರೆ, ತಪ್ಪಾಯ್ತು ಚಿಕ್ಕಮ್ಮೋರೆ. ದಮ್ಮಯ್ಯ ಅಂತೀನಿ ಚಿಕ್ಕಮ್ಮೋರೆ, ಬಿಟ್ಬಿಡಿ. ತಪ್ಪಾಯ್ತಾ? ಇವತ್ತಿನ ದಿನ ನಿನ್ ಜೀವನ ಪರ್ಯಂತ ಮರಿಬಾರ್ದು. ಹಾಗ್ ಮಾಡ್ತೀನಿ ಬಾ. ಚಿಕ್ಕಮ್ಮೋರೆ ನಡಿ, ಬಾರೋ. ಚಿಕ್ಕಮ್ಮೋರೆ ನಿಂತ್ಕೋ. ದೃಷ್ಟಿ ಎಲ್ಲಿದ್ಯಾ? ದೃಷ್ಟಿ, ನಿನ್ಗೆ ಮಾಡ್ತೀನಿ ಇರು. ಚಿಕ್ಕಮ್ಮೋರೆ, ದೃಷ್ಟಿ ಬಾರೆ. ದೃಷ್ಟಿ, ಚಿಕ್ಕಮ್ಮೋರೆ ಬಿಟ್ಬಿಡಿ ಚಿಕ್ಕಮ್ಮೋರೆ, ನಿಮ್ ದಮ್ಮಯ್ಯ ಅಂತೀನಿ. ಏನ್ ಮಾಡ್ತಿದ್ದೀರಾ ನೀವು? ನಿಮ್ ಕಂತ್ರಿ ಬುದ್ಧಿನ
ನಿನ್ ತಮ್ಮಂಗೂ ಹೇಳ್ಕೊಟ್ಯಾ? ನಿನ್ ವಂಶನೇ ಹಾಳು ಮಾಡೋ ವಂಶನ ಏನು? ನನ್ನ ಕುಟುಂಬದ ಬಗ್ಗೆ ಮಾತಾಡಬೇಡಿ. ಹಾಗೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಟೈಮ್ ಇನ್ನೂ 5:30. ಮಲ್ಗಿರೋರು ಮಲ್ಗೆ ಇದ್ದಾರೆ. ಏ ಇಡಿಯಟ್, ಬೇರೆಯವ್ರು ಮಲ್ಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಇಷ್ಟೊತ್ತು ನಿನ್ ತಮ್ಮನ್ ದೆಸೆಯಿಂದ ನಾನು ಪಾರ್ಕಿಂಗ್ ಅಲ್ಲೇ ಲಾಕ್ ಆಗಿದ್ದೆ. ಇಡೀ ರಾತ್ರಿ ಆ ಕತ್ಲೆ ಕೋಣೆಲೆ ಕಳ್ದಿದ್ದೀನಿ. ಇದಕ್ಕೇನ್ ಹೇಳ್ತೀಯಾ? ರಾಜ, ಚಿಕ್ಕಮ್ಮವ್ರು ಏನೋ ಹೇಳ್ತಿದ್ದಾರೆ, ಅದ್ ನಿಜಾನಾ? ಏನಾಯ್ತು ಅಂದ್ರೆ ಅವನನ್ನ ಏನೇ ಕೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಿಮ್ ಇಡೀ ಕುಟುಂಬ ಜಿಗಣೆ ವಂಶದ್ದು. ಎಲ್ರ ರಕ್ತ ಹೀರಕ್ಕೆ ನಿಂತಿದ್ದೀರಾ ನೀವು. ಯಾವತ್ತು ನಿಮ್ ದರಿದ್ರ ಫ್ಯಾಮಿಲಿ ಇಲ್ಲಿ ಬಂದು ಒಕ್ಕರ್ಸ್ಕೊತೋ ಅವತ್ತಿಂದ ನಮ್ ಫ್ಯಾಮಿಲಿಲಿ ನಡಿಬಾರ್ದ ಘಟನೆಗಳೆಲ್ಲ ನಡೀತಾ ಇದೆ. ನಮ್ ಜೀವನನೇ ನರ್ಕ ಆಗ್ತಿದೆ. ಹಾಳಾದ್ ನಿಮ್ ಫ್ಯಾಮಿಲಿಯಿಂದ. ಚಿಕ್ಕಮ್ಮವ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡಬೇಡಿ. ಇಷ್ಟಕ್ಕೂ ರಾಜ ಅಲ್ಲಿ ನಿಮ್ಮನ್ನ ಕೂಡ್ ಹಾಕಿದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ ಹತ್ರ? ನನ್ನ ತಮ್ಮನ ಮೇಲಿನ ಕೋಪಕ್ಕೆ ನೀವು ಸುಳ್ಳು ಹೇಳ್ತಿರ್ಬೋದಲ್ಲ. ಶಾಬಾಷ್, ಸರಿಯಾಗಿ ಹೇಳ್ದೆ ಕಣೆ. ನೀನೊಬ್ಳು ದೊಡ್ಡ ಜಡ್ಜು. ಸಾಕ್ಷಿ ಪುರಾವೆ ಇಲ್ದೆ ಏನು ನಂಬೋದೇ ಇಲ್ಲ ಅಲ್ವಾ? ನಿನ್ ತಮ್ಮ ನನ್ನನ್ನು ಅಲ್ಲಿ ಕೂಡ್ ಹಾಕ್ದೆ ಇದ್ದಿದ್ರೆ ನಾನ್ ಅಲ್ಲಿದ್ದೆ ಅಂತ ಇವನಿಗೆ ಹೇಗೆ ಗೊತ್ತಾಗ್ತಿತ್ತು? ಇಷ್ಟು ಬೆಳಗ್ಗೆ ಪಾರ್ಕಿಂಗ್ ಬಾಗಿಲು ತೆಗೆದಕ್ಕೆ ಇವನ್ ಯಾಕೆ ಬಂದ? ಬಾಗಿಲು ತೆಗಿತಿದ್ದಂಗೆ ಕಳ್ಳನ್ ತರ ಓಡ್ ಹೋಗಕ್ ಹೋದ. ಯಾಕೆ ಕೇಳೋ ಅವ್ನ? ರಾಜ, ಸತ್ಯ ಹೇಳು, ಏನಾಯ್ತು? ನೀನ್ ಇಂಥ ಕೆಲಸ ಮಾಡಲ್ಲ ಅಂತ ನನಗೆ ಗೊತ್ತು. ಏನ್ ನಡೀತು ಅಂತ ಹೇಳು. ಅಕ್ಕ, ಕ್ಷಮಿಸ್ಬಿಡಕ್ಕ. ಅದು ಅಮ್ಮ, ಅಮ್ಮ, ರಾಜ ಅಲ್ಲ ನಿನ್ನ ಕೂಡಾಕಿದ್ದು, ನಾನು. ಬಬ್ಲು, ಮುಚ್ಚ ಬಾಯಿ. ಈ ಭಿಕಾರಿಗಳನ್ನ ಸೇವ್ ಮಾಡೋದಿಕ್ಕೆ ತಪ್ಪನ್ನ ನಿನ್ ಮೇಲೆ ಹಾಕೋತಿದ್ಯಾ? ನನ್ನನ್ನು ಕೂಡ ಹಾಕು ಅಂತ ಹೇಳ್ಕೊಟ್ಟಿದ್ ಇವನೇ ತಾನೆ? ಈ ಹಾಳದವನು ನಿನ್ ತಲೆ ಕೆಡ್ಸಿ ನನ್ನನ್ನು ಕೂಡ ಹಾಕೋದಕ್ಕೆ ಹೇಳದ್ನಾ? ಚಿಕ್ಕಮ್ಮವ್ರೆ, ನನ್ ತಮ್ಮನ್ಗೆ ಅಂಥ ಬುದ್ಧಿ ಇಲ್ಲ. ಏನ್ ನಿನ್ ತಮ್ಮ ದೊಡ್ಡ ಸತ್ಯ ಹರಿಶ್ಚಂದ್ರ? ಸತ್ಯದ ಮಾರ್ಗದಲ್ಲೇ ನಡೀತಾನ್ ನೋಡು. ಹೌದು, ನನ್ ತಮ್ಮ ಸತ್ಯ ಹರಿಶ್ಚಂದ್ರನೇ. ಅವನು ತಪ್ಪು ಮಾಡಲ್ಲ. ನಿಮ್ ಹಾಗೆ ಯಾರನ್ನು ನೋಯಿಸೋ ಕೆಲಸ ಮಾಡಲ್ಲ ಅವನು. ಏನೇ ಏನೇ ಹೇಳ್ತಿದ್ಯಾ ನೀನು? ನಾನ್ ಯಾರನ್ನೇ ನೋಯಿಸಿದೀನಿ? ಏನೇ ಮಾಡಿದೀನಿ? ಸಾಕ್, ಸುಮ್ನಿರಿ. ಬಿಚ್ಚಿಟ್ರೆ ಊರ್ ತುಂಬಾ ಆಗೋಷ್ಟಿದೆ ನಿಮ್ ಕತೆಗಳು. ನನ್ ಗಂಡ ನಿಮ್ ಸ್ವಂತ ತಮ್ಮನ್ನೇ ಜೈಲ್ಗೆ ಹಾಕ್ಸಿದ ಸತ್ಯ ನನಗ್ ಗೊತ್ತಿಲ್ಲ ಅನ್ಕೊಂಡ್ರ? ದೃಷ್ಟಿ, ನಿಲ್ಸಿ. ಅಯ್ಯಯ್ಯೋ, ಅಮ್ಮ ಇರೋದು ನಾನು ನೋಡ್ಲೇ ಇಲ್ವಲ್ಲ. ಇಲ್ದೇ ಇದ್ದಿದ್ರೆ ನಾನು ಚಿಕ್ಕಮ್ಮವ್ರ ಬಗ್ಗೆ ಹಾಗೆ ಮಾತಾಡ್ತಾನೆ ಇರಲಿಲ್ಲ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು.